ಹಾಯ್ ಗೈಸ್, ನಾನು ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಒಂದು ವಾರ ಆಯಿತು ವಿಡಿಯೋ ಹಾಕಿ. ಸಾರಿ ಗೈಸ್, ವಿಡಿಯೋ ಹಾಕೋಕ್ಕಾಗಲಿಲ್ಲ. ಪ್ರಿಪ್ರೇಟರಿ ಬೇರೆ ಸ್ಟಾರ್ಟ್ ಆಗೈತೆ, ಹುಷಾರು ಬೇರೆ ಇಲ್ಲ, ಚಳಿ ಅಲ್ವಾ, ಹುಷಾರಿಲ್ಲಂಗಾಗೈತೆ. ನೋಡ್ತಿರ್ಬೋದು, ಇವತ್ತು ನಮ್ಮ ಡಿ ಬಸ್ ಒಂದು ಸ್ಪೆಷಲ್ ಲಿವರಿ ತಂದಿರುವಂಥದ್ದು ಗೈಸ್, ಜಯ ಹನುಮಾನ್ ಅಂತ ಹೇಳ್ಬಿಟ್ಟು. ಯಾವ ರೀತಿ ಐತೆ ನೋಡ್ತಿರ್ಬೋದಲ್ಲ ಗೈಸ್. ಇನ್ನು ಸೈಡ್ ಲುಕ್ಕು, ಡೋರ್ ಬಟನ್ ಇರ್ತದೆ, ಡೋರ್ ಬಟನ್ ಓಪನ್ ಆಗುವಂಥದ್ದು. ಸ್ಕ್ರಬ್ಬರ್ ಆನ್ ಮಾಡಿದ್ರೆ ಸ್ಕ್ರಬ್ಬರ್ ಆನ್ ಆಗುವಂಥದ್ದು ಗೈಸ್, ವೈಪರ್ ನೋಡ್ತಾ ಇರ್ಬೋದು. ಸ್ಟೇರಿಂಗು ಮತ್ತು ಎಲ್ಲ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಕ್ಯಾಬಿನ್ ಎಲ್ಲ ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು. ನಮ್ಮ ಲಿವರಿದು ಒಂದು ಸೈಡ್ ಲುಕ್ನ ವೀಲ್ ಕ್ಯಾಬ್ನ ಅಷ್ಟೇ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಇನ್ನು ಸೈಡ್ ಲುಕ್ ಲಿವರಿ ಬಗ್ಗೆ ನೋಡ್ತಾ ಇರ್ಬೋದು. 6K HD 4K HDಯಲ್ಲಿ ಮಾಡಿರುವಂಥದ್ದು ಗೈಸ್. ನಾನು ಹಾಕೊಂಡಿರೋದು 4K HD. ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಐತೆ ಅಂತ ಗೈಸ್, ಅಲ್ಟಿಮೇಟಾಗಿ ಮಾಡೋರು ಅಂತಲೇ ಹೇಳ್ಬೋದು. ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡ್ತಾ ಇರ್ಬೋದು. ನಮ್ಮ ಡಿ ಬಸ್ ಯಾವುದಪ್ಪ ಮಹಾಭಾರತದ ಯಾವುದೋ ಫಿಲಮ್ ಐತಲ್ಲ, ಆ ಫಿಲಮಲ್ಲಿ ಮಾಡಿರುವಂಥ ಪಾತ್ರನ ಇಲ್ಲಿಗೆ ಹಾಕಿರುವಂಥದ್ದು ಗೈಸ್. ನೋಡ್ತಾ ಇರ್ಬೋದು. ಅಲ್ಟಿಮೇಟಾಗಿ ಡಿ ಬಸ್ನ ಎಲ್ಲ ಆ್ಯಡ್ ಮಾಡಿರುವಂಥದ್ದು, ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಇನ್ನು ಆ ಕಡೆ ಸೈಡ್ ನೋಡೋದಾದರೆ ಆ ಕಡೆ ಸೈಡು ಅಷ್ಟೇ ಗೈಸ್, ಚೆನ್ನಾಗಿ ಮಾಡೋರು ಅಂತಲೇ ಹೇಳ್ಬೋದು. ಆ ಕಡೆ ಸೈಡ್ ಸೇಮ್ ಲುಕ್ ಆಗಿರುತ್ತೆ ಗೈಸ್. ಇದು ರಿಯಲ್ ಲೈಫಲ್ಲಿ ಐತೆ ಗೈಸ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ನಿ ಒಂದು 3-4 ಸಲ. ನಾನು ಡಿಲಿವರಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಪ್ರೈವೇಟ್ ಬಸ್ ನಾವು ಮಾಡಲ್ಲ, ಓನ್ಲಿ ಗೌರ್ಮೆಂಟ್ ಬಸ್ಸು. ಪ್ರೈವೇಟ್ ಬಸ್ ಈಗ ಒಂಚೂರು ಮಾಡೋಕತ್ತೀನಿ ಸ್ವಲ್ಪ. ಏನಪ್ಪ ಅಂದರೆ ನನಗೆ ಮಾಡೋಣ ಅಂದ್ಕೊಂಡೆ, ಅದ್ರದ್ದು ಯಾವ ವೀಡಿಯೋ ಸಿಗೋಕ್ಲಿಲ್ಲ. ಆಮೇಲೆ ಆ 3 ಆ್ಯನಿಮೇಷನ್ ಕೀ ಕೊಟ್ಟಿರ್ತಾವೆ. ಫಸ್ಟ್ನೇ ಆ್ಯನಿಮೇಷನ್ ಕೀ ಓದ್ತಾರೆ ಗೈಸ್, ವೈಪರ್ ಚೇಂಜ್ ಆಗಿ ಮತ್ತು ಇದು ಏನಪ್ಪ ಇಂಜಿನ್ ಗ್ರಿಲ್ಡ್ ಓಪನ್ ಆಗುವಂಥದ್ದು. 2ನೇ ಆ್ಯನಿಮೇಷನ್ ಕೀಗೆ ಇಲ್ಲಿ ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಏನಪ್ಪ ಸ್ಟೆಪ್ನಿ. ನೀವೇನೇನೋ ತಪ್ಪು ತಿಳ್ಕೊಬೇಡ್ರಿ ಗೈಸ್, ಅದು ಸ್ಟೆಪ್ನಿ. ಮತ್ತು ಇದು 3ನೇ ಆ್ಯನಿಮೇಷನ್ ಕೀ ಓದಿದ್ರೆ ನೋಡ್ತಾ ಇರ್ಬೋದಲ್ಲ ಗೈಸ್, ಈ ಥರ ಏನಪ್ಪ ಬಂಪರ್ ಒಳಗೆ ಹೋಗಿ ಇನ್ನೊಂದು ಥರ ಬೇರೆ ಥರ ಬರುವಂಥದ್ದು ಗೈಸ್. ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು. ಸ್ಕಿಪ್ ಮಾಡಿದ್ರೆ ವೀಡಿಯೋನ ಯಾವ ರೀತಿ ಹಾಕೊಳ್ಳೋದು ಅಂತ ಗೊತ್ತಾಗಲ್ಲ ಗೈಸ್. ಅರ್ಧ ಬರ್ದಾದರೆ ಆಮೇಲೆ ಗೊತ್ತಾಗಲ್ಲ, ಅರ್ಧ ಬರ್ಧನೇ ಬರುತ್ತೆ. ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಗೈಸ್, ಈ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಮೋಡ್ಗೆ ಮಾತ್ರ ಯಾವುದೇ ರೀತಿಯಾದ ಪಾಸ್ವರ್ಡ್ ಇಲ್ಲ ಗೈಸ್. ನೋಡ್ತಾ ಇರ್ಬೋದಲ್ಲ, ಈ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಮೋರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದ್ಸಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ. 3 ವೇರಿಯಂಟ್ ಇರುವಂಥದ್ದು, ನಾನು ಫಸ್ಟ್ ವೇರಿಯಂಟ್ ಡೌನ್ಲೋಡ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆಗೋ ವೇರಿಯಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ವೇರಿಯಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ 15 ಇದು ಶೇರ್ಸ್ ಮೋಡ್ ವೆಬ್ಸೈಟಿಗೆ ಹೋಗುವಂಥದ್ದು ಗೈಸ್. ಇಲ್ಲಿ 6 ಸೆಕೆಂಡ್ ವೆಯ್ಟ್ ಮಾಡಿದ ನಂತರ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಡೌನ್ಲೋಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಈ ಥರ ವೈಟ್ ಸ್ಕ್ರೀನ್ ಆದರೆ ಬ್ಯಾಕ್ ಬನ್ನಿ. ಒಂದು 3-4 ಸಲ ಇದೇ ಥರ ಕ್ಲಿಕ್ ಮಾಡಿ ವೈಟ್ ಸ್ಕ್ರೀನ್ ಆದರೆ ಬ್ಯಾಕ್ ಬನ್ನಿ ಗೈಸ್. ನೋಡ್ತಾ ಇರ್ಬೋದು, ಆಟೋಮೆಟಿಕಲಿ ಡೌನ್ಲೋಡ್ ಆಗಿರುವಂಥದ್ದು ನಮ್ಮ ಒಂದು ಮೋಡ್ ಫೈಲು. ಈ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪಾಸ್ವರ್ಡ್ ಇರುತ್ತೆ ಗೈಸ್. ಮೋರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದ್ಸಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ, ಲಿವರಿ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ನೀವು ಕ್ಲೀನಾಗಿ ವಿಡಿಯೋದಲ್ಲಿ ನೋಡಿಬಿಟ್ಟು ಹುಡುಕೊಬೇಕಾಗುತ್ತೆ ಗೈಸ್. ಇಲ್ಲಿ ವೆರಿಫೈ ಆಗಬೇಕು. ವೆರಿಫೈ ಆಗೋವರೆಗೂ ಕಾಯಿರಿ ಗೈಸ್. ವೆರಿಫೈ ಆದ ನಂತರ ಇನ್ನೊಂದ್ಸಲಿ ವೆರಿಫೈ ಕೇಳಕತ್ತೈತಿ. ವೆರಿಫೈ ಆದ ನಂತರ 15 ಸೆಕೆಂಡ್ ವೆಯ್ಟಿಂಗ್ಸ್ ಇರುತ್ತೆ ಗೈಸ್. 3 ಸಲ ಇರುತ್ತೆ 15 ಸೆಕೆಂಡ್ ವೆಯ್ಟಿಂಗು. ನೋಡ್ತಾ ಇರ್ಬೋದು, ಒಂದ್ಸಲಿ ಆಗುತ್ತೆ. ಇನ್ನೇನು ಒಂದ್ಸಲಿ ಆದ ತಕ್ಷಣ ವೆರಿಫೈ ಅಂತ ಬರುತ್ತೆ ಗೈಸ್. ವೆರಿಫೈ ಮೇಲೆ ಕ್ಲಿಕ್ ಮಾಡಿ, ಕೆಳಗೆ ಸ್ಕ್ರೋಲ್ ಮಾಡ್ಕೊಬನ್ನಿ. ಈ ಥರ ಏನಾದ್ರು ಅಡ್ವರ್ಟೈಸ್ಮೆಂಟ್ ಬಂದರೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಅಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಗೈಸ್. ನೋಡ್ತಾ ಇರ್ಬೋದು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುವಂಥದ್ದು. ಇಲ್ಲ ಅಡ್ವರ್ಟೈಸ್ಮೆಂಟ್ ಮೇಲೆ ಏನ್ರ ಮೇಲೂ ಕ್ಲಿಕ್ ಮಾಡೋಕೆ ಹೋಗ್ಬಿಡ್ರಿ. ಇಲ್ಲಿ 15 ಸೆಕೆಂಡ್ ವೆಯ್ಟ್ ಮಾಡಿದ ನಂತರ ವೆರಿಫೈ, ಸೇಮ್ ಪ್ರೊಸೀಜರ್. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಒಂದೊಂದ್ಸಲಿ ಇದು ಬರುತ್ತೆ ಅಡ್ವರ್ಟೈಸ್ಮೆಂಟು ಗೈಸ್. ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಫೈಲ್ ಡೌನ್ಲೋಡ್ ಆಗ್ತವೆ. ಮತ್ತು ವೆರಿಫೈ, ಕಂಟಿನ್ಯೂ 15 ಸೆಕೆಂಡ್ ವೆಯ್ಟ್ ಆದಮೇಲೆ ನೋಡ್ತಾ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಬಂತು. ಈ ಥರ ಬಂದರೆ ಒಂದು 5 ಸೆಕೆಂಡ್ ಇದು ಮಾಡಿಬಿಟ್ಟು ಅಲ್ಲಿ ಎಕ್ಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಗೈಸ್. ಮತ್ತು ಈ ಥರ GP ಲಿಂಕ್ಸ್ ಅಂತ ಓಪನ್ ಆಗುವಂಥದ್ದು. ಇಲ್ಲಿ 6 ಸೆಕೆಂಡು 3 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ವೆರಿಫೈ ಅಂತ ಕೇಳುತ್ತೆ. ಮತ್ತು ವೆರಿಫೈ ಆಗೋವರೆಗೂ ಕಾಯ್ಬೇಕಾಗುತ್ತೆ ಗೈಸ್. ವೆರಿಫೈ ಆದ ನಂತರ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ.
ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬಂದರೆ ಬ್ಯಾಕ್ ಬನ್ನಿ. ಅಲ್ಲಿ ಜೈ ಹನುಮಾನ್ ಈ ಕಡೆ ಫೋಲ್ಡರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಕತ್ತೈತಲ್ಲ, ಆ ಡೌನ್ಲೋಡ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಗೈಸ್. ಅಲ್ಲಿ 4K ಮತ್ತು 6K ಎರಡು ಫೈಲು ಇದಾಗುತ್ತೆ. ಒಂಚೂರು ಝೂಮ್ ಮಾಡಿಬಿಟ್ಟು ಡೌನ್ಲೋಡ್ ಅವೇ ಅಂತ ಕೊಡ್ರಿ. ನಾನು ಝೂಮ್ ಮಾಡ್ದಂಗೆ ಡೌನ್ಲೋಡ್ ಅವೇ ಅಂತ ಕೊಟ್ಟೆ. ನೋಡ್ತಾ ಇರ್ಬೋದು ನಮ್ಮ ಒಂದು ಲಿವರಿ ಫೈಲ್ ಡೌನ್ಲೋಡ್ ಆಗ್ತಾ ಇರುವಂಥದ್ದು ಗೈಸ್. ನೋಡ್ತಾ ಇರ್ಬೋದಲ್ಲ, ಪೂರ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲದೋದ್ರೆ ಆಮೇಲೆ ವರ್ಕ್ ಆಗಲ್ಲ, ಫೋಲ್ಡರ್ ವರ್ಕ್ ಆಗಲ್ಲ. ಇವೆರಡು ಆ್ಯಪು ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ. ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ, ಝೆಡ್ ಆ್ಯಪ್ಚರ್ ಅಂತ ಹೇಳ್ಬಿಟ್ಟು ಗೈಸ್. ಈಗ ಝೆಡ್ ಆ್ಯಪ್ಚರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಬಂದರೆ ಅಲ್ಲಿ ZON BS6 ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಗೈಸ್. ಒಂದ್ಸಲ ಎಕ್ಸ್ಟ್ರಾಕ್ಟ್ ಮಾಡಿದ್ನಿ, ಅದಕ್ಕೆ ರೀಪ್ಲೇಸ್ಡ್ ಅಂತ ಕೇಳ್ತಿರುವಂಥದ್ದು. ಮತ್ತು ಜೈ ಹನುಮಾನ್ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರ್ಬೋದಲ್ಲ, ಅಲ್ಲಿ ಪಾಸ್ವರ್ಡ್ ನೋಡ್ಕೊಂಡ್ಮೇಲೆ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಗೈಸ್ ಓಕೆ ಅಂತ ಕೊಡ್ರಿ, ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈಗ ಫೈಲ್ನ ಒತ್ತಿಟ್ಕೊಂಡು ಝೆಡ್ ಆ್ಯಪ್ಚರ್ BS6 ZON ಅದ್ರ ಮೇಲೆ 1 ಸೆಕೆಂಡ್ ಒತ್ತಿಟ್ಕೊಂಡು ಕಟ್ ಆಪ್ಷನ್ನು ಡಿವೈಸ್ ಸ್ಟೋರೇಜ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಬಸ್ ಇಟ್ ಫೋಲ್ಡ್ರು ಮೋಡ್ಸ್ ಮೇಲೆ ಬಂದುಬಿಟ್ಟು ಪೇಸ್ಟ್ ಮಾಡಿದ್ರೆ ಮುಗೀತು ಗೈಸ್. ಇದೇ ಥರ ಮಾಡಿಬೇಕು ಗೈಸ್. ಸ್ಕಿಪ್ ಮಾಡಿದ್ರೆ ವಿಡಿಯೋ ನಿಮಗೆ ಅರ್ಥ ಆಗಲ್ಲ. ಗೇಮ್ನ ಓಪನ್ ಮಾಡಬೇಕಾಗುತ್ತೆ. ಬ್ಯಾಕ್ ಬಂದುಬಿಟ್ಟು ಗೇಮ್ನ ಓಪನ್ ಮಾಡಿಬಿಟ್ಟು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಆ ಕಡೆನೋ ಈ ಕಡೆನೋ ಎಕಡೆನಾದ್ರು ಒತ್ತಿರಿ ಗೈಸ್. ನಮ್ಮ ಒಂದು ಬಸ್ ಮೋಡ್ ಬರುವಂಥದ್ದು ನೋಡ್ತಾ ಇರ್ಬೋದು. ನಮ್ಮ ಒಂದು ಬಸ್ ಮೋಡ್ ಬಂದಿರುವಂಥದ್ದು ಗೈಸ್. ಸಾರಿ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಒಂಚೂರು ಎಕ್ಸಾಮ್ಸ್ ಇರೋ ಕಾರಣದಿಂದ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗಿರೋದ್ರಿಂದ. ಅಲ್ಲಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೈಸ್ ಅಲ್ಲಿ ಈ ನಂದು ಹ್ಯಾಡ್ ಟೆಕ್ಸ್ಟಲ್ಲಿ ಐತಲ್ಲಪ್ಪ, ಡೌನ್ಲೋಡ್ ಮೇಲೆ ಬಂದುಬಿಟ್ಟು ಇಲ್ಲಿ 4Kನೋ 6Kನೋ ಹಾಕ್ಕೊಳ್ರಿ ಗೈಸ್. ನಾನು 6K ಹಾಕೊತ ಇರುವಂಥದ್ದು ಗೈಸ್. ಕ್ವಾಲಿಟಿ 6K ಕ್ವಾಲಿಟಿಲಿ ನೋಡ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಲಿವರಿ ಅಪ್ಲೈ ಆಗುವಂಥದ್ದು ಗೈಸ್. ಅಪ್ಲೈ ಆದ ತಕ್ಷಣ ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಮೌಂಟು ಇಲ್ಲ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ ಗೈಸ್. ನಮ್ಮ ಒಂದು ಲಿವರಿ ಅಪ್ಲೈ ಆಗಿರುವಂಥದ್ದು ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.